ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಂತು ಕನ್ನಡ ಬ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಹುಳ್ಳಿಕಾಳು, ತಗಣಿಕಾಳು ಮತ್ತು ಕೀರೆ ಸೊಪ್ಪಿನ ಬೇರು ಬಳಸಿ ಯಾವ ರೀತಿ ಸಾಂಬಾರನ್ನ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನೊಂದು ಕುಕ್ಕರ್ಗೆ ಒಂದು ಸ್ವಲ್ಪ ಹುಳ್ಳಿಕಾಳು ಮತ್ತು ತಗಣಿಕಾಳನ್ನ ಹಾಕಿ ಕೂಗ್ಸೋಕ್ಕೆ ಇಡ್ತೀನಿ. ಅದು ಕೂಗೋದ್ರೊಳಗಡೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನು ಫಸ್ಟು ಈ ಮಸಾಲೆ ಏನು ಹಾಕ್ತೀನಲ್ಲ ಅದನ್ನು ಫ್ರೈ ಮಾಡ್ಕೊತೀನಿ. ಅದಕ್ಕೊಂದು ಪಾತ್ರೆನ ಇಟ್ಟು ಅದಕ್ಕೊಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿ. ಇವಾಗ ಇದಕ್ಕೆ ಜೀರಿಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತೀನಿ. ಜೀರಿಗೆ ಹಾಕೋದ್ರಿಂದ ಸ್ವಲ್ಪ ಡೈಜೆಷನ್ ಎಲ್ಲ ಚೆನ್ನಾಗಾಗುತ್ತೆ ಮತ್ತು ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಯಾವುದೇ ಸಾಂಬಾರು ಮಾಡಿದ್ರೂ ಒಗ್ಗರಣೆಗಾದರೂ ನಾನು ಜೀರಿಗೆನ ಸೇರಿಸ್ಕೊತೀನಿ ನೋಡಿ. ಇವಾಗ ಜೀರಿಗೆ ಆದಮೇಲೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ನಾನು ಒಂದು ಮೀಡಿಯಮ್ ಗಾತ್ರದ್ದು 1 ಈರುಳ್ಳಿನ ತಗೊಂಡಿದ್ದೀನಿ ನೋಡಿ. ನೆಕ್ಸ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಒಂದು ದಪ್ಪ ಗೆಡ್ಡೆ ಗಾತ್ರದ್ದು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ನೋಡಿ. ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ಆಗುತ್ತೆ, ಬೇಗ ಆಗುತ್ತೆ. ಈ ಕೀರೆ ಸೊಪ್ಪಿನ ಬೇರು ಹೊಟ್ಟೆ ಒಳಗಡೆ ಕೂದಲು ಈ ಥರ ಯಾವುದೇ ಒಂದು ಕೆಟ್ಟ ಪದಾರ್ಥ ಇದ್ದರೆ ತೆಗೆದಾಕುತ್ತೆ. ಹಂಗಾಗಿ ನಮ್ಮ ಹಳ್ಳಿಗಳ ಕಡೆ ಯಾವುದನ್ನು ವೇಸ್ಟ್ ಮಾಡಲ್ಲ. ನನಗೂ ಇದು ಗೊತ್ತಿರಲಿಲ್ಲ. ನಾವು ಕೀರೆ ಸೊಪ್ಪೆಲ್ಲ ಬೆಳೆಯೋದ್ರಿಂದ 2 ಸಲ ನಾವು ಅದನ್ನು ಕೀರೆ ಎಲ್ಲ ತೆಗೆದು ಈ ಸಂಕ್ರಾಂತಿ ಟೈಮಲ್ಲಿ ನಾವು ತೆಗೆದು ಬಿಡ್ತೀವಿ. ಅದನ್ನು ತೆಗೆದಂಥ ಕಾಲದಲ್ಲಿ ನಮ್ಮನೆ ಹತ್ರ ಒಬ್ರು ಹೇಳಿದ್ರು, ಇಲ್ಲ ಇದನ್ನು ವೇಸ್ಟ್ ಮಾಡಬಾರ್ದು, ತಿನ್ನಬೇಕು, ಒಳ್ಳೆಯದು ಇದು ಅಂತ ಹೇಳಿದ್ರು. ಆವಾಗಿಂದ ನಾನೇನು ಮಾಡ್ತೀನಿ, ಪಾಪ ಅವರೇ ಬಂದು ನಮಗೆ ಅಗದು ಕೊಡ್ತಾರೆ. ಅದನ್ನು ಅವರು ತಗೊಂಡೋಗ್ತಾರೆ ಮತ್ತು ನಮಗೂ ಕೊಡ್ತಾರೆ ನೋಡಿ. ಈ ಟೈಮಲ್ಲಿ ಸ್ವಲ್ಪ ಹುಣಸೆಹಣ್ಣು ಮತ್ತು 1 ಸಣ್ಣದು ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇದನ್ನು ಫ್ರೈ ಮಾಡ್ಕೊತೀನಿ. ಆಮೇಲೆ ನೋಡ್ತಾ ಇರ್ಬೋದು ನಾನು ಕಾಯಿನ ಸ್ವಲ್ಪ ಬಳಸ್ತೀನಿ. ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ತುಂಬಾ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ. ಆಯಿತು, ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಇದು ತಣ್ಣಗಾಗೋದ್ರೊಳಗಡೆ ನಾನು ಮಿಕ್ಸಿ ಜಾರನ್ನು ಎತ್ಕೊಂಡು ಇದು ಮಿಕ್ಸಿ ಜಾರಿಗೆ ಸೇರಿಸ್ಕೊತೀನಿ ನೋಡಿ. ಇವಾಗ ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ನಾನು 1 ಕಪ್ಪಷ್ಟು ಬೇಳೆ ಸಾರು ಪುಡಿನ ತಗೊಂಡಿದ್ದೀನಿ ನೋಡಿ. ಇದನ್ನು ನುಣ್ಣಗೆ ರುಬ್ಕೊತೀನಿ. ನಾನು ಇವಾಗ ಹೇಳಿದ್ನಲ್ವ ಕೀರೆ ಸೊಪ್ಪಿನ ಬೇರು ಅಂತ ನೋಡಿ. ಇವಾಗ ನೋಡ್ತಾ ಇರ್ಬೋದು, ನಾನು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಒಳ್ಳೆ ಗುಣಗಳಿದೆ. ನಾವೇನೀಗ ಬಿದ್ರು ತಿರುಳು ಈ ಥರ ಎಲ್ಲ ತಿಂತೀವಲ್ವಾ, ಇದು ಅದೇ ಥರನೇ ತಿನ್ನಬೇಕು. ಆಲ್ಮೋಸ್ಟ್ ಆಲ್ ಸುಮಾರು ಜನಕ್ಕೆ ಗೊತ್ತಿಲ್ಲ ಇದನ್ನು ಬಳಸ್ತಾರೆ ಅಂತ. ಹಂಗಾಗಿ ನಿಮಗೆ ಸಿಕ್ಕಿದ್ರೆ ಬಿಡಬೇಡಿ, ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವೇ ಒಂದು ಸಲ ಮಾಡಿದ್ಮೇಲೆ ಹೇಳ್ತೀರ ತುಂಬ ಚೆನ್ನಾಗಿ ಬಂತು ಅಂತ. ಯಾರಿಗೆಲ್ಲ ಸಿಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ನಾನು ಜಾರ್ಗೆ ಹಾಕಿದ್ನೆಲ್ಲ ಐಟಮೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅಷ್ಟರಲ್ಲಿ ಕುಕ್ಕರು ವಿಸಲ್ ಹೋಗಿ ತಣ್ಣಗಾಗಿದೆ ನೋಡಿ. ಕಾಳು ಸುಧಾ ಬೆಂದಿದೆ. ಇವಾಗ ಇದಕ್ಕೆ ಈಗೇನು ನಾನು ಕೀರೆದು ಬೇರೆಲ್ಲ ತೋರಿಸಿದ್ನಲ್ಲ ಇದನ್ನು ಸೇರಿಸ್ಕೊತೀನಿ. ಸೇರಿಸ್ಬಿಟ್ಟು ನೋಡಿ, ಇವಾಗ ಸೇರಿಸ್ಕೊತೀನಿ. ಇದರಲ್ಲಿ ಮಣ್ಣಿರೋದ್ರಿಂದ ಇಲ್ಲ ಅಂದರೂ ಒಂದು 7ರಿಂದ 8 ಸಾರಿ ತೊಳಿಬೇಕು. ಕ್ಲೀನಾಗಿ ನೋಡಿ. ನಾನು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ತೊಳೆದಿಟ್ಟಿದ್ದೀನಿ ಅಂತ ನೋಡಿ. ಇವಾಗೆಲ್ಲ ಸೇರಿಸ್ಕೊಂಡೆ ನೋಡಿ. ಇದೆಲ್ಲ ಆದಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ಅದನ್ನು. ಇವಾಗ ಉಪ್ಪು ಹಾಕ್ಬಿಟ್ಟೆ ಮಿಕ್ಸ್ ಮಾಡ್ತೀನಿ ನಾನು ನೋಡಿ. ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಳು ಮತ್ತು ಈ ಬೇರು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ನೋಡಿ. ಇವಾಗೆಲ್ಲ ಮಿಕ್ಸ್ ಆದಮೇಲೆ ಇವಾಗ ಉಪ್ಪನ್ನ ಸೇರಿಸ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ಉಪ್ಪನ್ನ ಸೇರಿಸಾದ್ಮೇಲೆ ಒಂದು ಸಲ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ
ನೋಡಿ ಇವಾಗಿದು ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಸಾಂಬಾರ್ಗೆ ಒಗ್ಗರಣೆ ಹಾಕೋಣ. ನೋಡಿ ಒಂದೆರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗಲಿ. ನೋಡಿ ಇವಾಗ ಎಣ್ಣೆ ಬಿಸಿ ಆಯಿತು. ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಸಾಸಿವೆ ಚಿಟಪಟ ಅಂದ ತಕ್ಷಣ ಒಣಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ನೋಡಿ ಇವಾಗ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು ಒಂದೆರಡು ಎಸಳಷ್ಟು ಕರ್ಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಬಾಡಿಸ್ಕೊಳ್ಳೋಣ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ ಇವಾಗ ಇದನ್ನೊಂಚೂರು ಫ್ರೈ ಮಾಡ್ಕೊತೀನಿ. ಇವಾಗ ಇದು ಫ್ರೈ ಆದ ತಕ್ಷಣ ಏನು ಮಸಾಲೆ ರುಬ್ಕೊಂಡಿದ್ನಲ್ಲ, ಇವಾಗ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಒಂದು 2 ನಿಮಿಷ ಸ್ವಲ್ಪ ಕುದಿದ್ರೆ ಸಾಕು. ಇದು ಮಸಾಲೆ ಎಲ್ಲ ಹುರಿದು ಸೇರಿಸಿರೋದ್ರಿಂದ, ನಾವು ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ತುಂಬ ಸಾಂಬಾರು ಕುದಿಯುವಂಥ ಅವಶ್ಯಕತೆ ಏನಿಲ್ಲ. ಒಂದು 2 ಮಳಕ್ ಕುದಿದ್ರೆ ಸಾಕು, ಬೇಗ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಇವಾಗ ಕುದೀತಾ ಇದೆ. ನೋಡಿ ಇದು ಸಾಂಬಾರು ಕುದಿಯೋದ್ರೊಳಗಡೆ ನಾವೇನು ಮೊದಲು ಕಾಳು ಮತ್ತು ಇದೆಲ್ಲ ಬೇಯಿಸಿಟ್ಟಿದ್ವಲ್ಲ, ಅದೆಲ್ಲ ಬೆಂದಿದೆ. ಅದನ್ನು ಬೇರೆ ಒಂದು ಪಾತ್ರೆಗೆ ಬಸ್ಕೊತೀನಿ. ಅಂದರೆ ಕಾಳು ಬೇರೆ ನೀರು ಬೇರೆ, ಅದನ್ನು ಸಪ್ರೇಟ್ ಮಾಡ್ಕೊತೀನಿ. ನೋಡಿ ಇವಾಗ ಇದು ಕುದಿಯತ್ತಿದೆ ಅಲ್ವಾ, ಇದಕ್ಕೆ ನೀರು ಸೇರಿಸ್ಕೊತೀನಿ. ನಾನು ತುಂಬ ಗಟ್ಟಿ ಮಾಡಲ್ಲ, ಸ್ವಲ್ಪ ತೆಳ್ಳಗೆ ಇರೋ ರೀತಿ. ಏನಿವಾಗ ಕಾಳು ಬಸ್ತಿದ್ನಲ್ಲ ಅದೇ ನೀರನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕಾಳು ಬಸ್ತಿರೋ ನೀರನ್ನ ವೇಸ್ಟ್ ಮಾಡಬಾರ್ದು. ಯಾಕೆಂದರೆ ಕಾಳಲ್ಲಿರುವಂಥ ಅಂಶ ಎಲ್ಲ ನೀರಲ್ಲೇ ಇರುತ್ತಲ್ವ, ಚೆಲ್ಬಿಟ್ರೆ ವೇಸ್ಟ್ ಆಗುತ್ತೆ ಅದು. ಹಂಗಾಗಿ ನಾನು ಆ ನೀರನ್ನೇ ಸೇರಿಸ್ಕೊತೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ 1-2 ಕುದಿ ಬಂದರೆ ಸಾಕು, ಅಷ್ಟು ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರಂತೂ ಬೇಗನೆ ಆಗುತ್ತೆ. ನೋಡಿ ಇವಾಗ ಉಪ್ಪನ್ನ ಸೇರಿಸ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಅಷ್ಟೇ, ಅಂದರೆ ಕಾಳು ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿರ್ತೀವಿ. ಆ ನೀರು ಹಾಕ್ಕೊಂಡಿರೋದ್ರಿಂದ ಉಪ್ಪನ್ನ ನೋಡ್ಕೊಂಡು ಚೆಕ್ ಮಾಡಿ ಉಪ್ಪನ್ನ ಸೇರಿಸ್ಕೊಳ್ಳಿ. ನೋಡಿ ಇವಾಗ ಸಾಂಬಾರು ಕುದಿಯೋದ್ರೊಳಗಡೆ ನೋಡಿ ಸಾಂಬಾರು ಕುದೀತಾ ಇದೆ. ಅಷ್ಟರಲ್ಲಿ ಬೇರೆ ಒಂದು ಪಾತ್ರೆಗೆ ಈಗೇನು ಕಾಳೆಲ್ಲ ಬಸ್ತಿಟ್ಟಿದ್ನಿ ಅಲ್ವಾ, ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀನಿ. 1 ಟೇಬಲ್ ಸ್ಪೂನು ಸಾಸಿವೆನ ಸೇರಿಸಿದ್ದೀನಿ. ನೋಡಿ ಇವಾಗ ಇದಕ್ಕೆ ಒಂದು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತೀನಿ. ಇದೆಲ್ಲ ಆದ ತಕ್ಷಣ ಈರುಳ್ಳಿನ ಸೇರಿಸ್ಕೊತೀನಿ. ನಾನು ಈರುಳ್ಳಿ ಒಂದು 4 ಮೀಡಿಯಮ್ ಗಾತ್ರದ ಈರುಳ್ಳಿನ ತಗೊಂಡಿದ್ದೀನಿ. ಎಲ್ಲನೂ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕನೂ ಫ್ರೈ ಮಾಡ್ಕೊಬೇಕು. ನೋಡಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಇದೆಲ್ಲ ಬೇಯೋಕ್ಕೆ. ಇವಾಗ ಇದನ್ನು ಮತ್ತೆ ತಿರುಗಿಸ್ಕೊಳ್ಳೋಣ. ನೋಡಿ ಇದೆಲ್ಲ ಆದಮೇಲೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇಷ್ಟಾದರೆ ಸಾಕು. ನೆಕ್ಸ್ಟು ಇದಕ್ಕೆ ಏನು ಬಸ್ಕೊಂಡಿದ್ವಲ್ಲ ಕಾಳು, ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಸಲ ತಿರುಗಿಸ್ಕೊಂಡ್ರೆ ಮುಗೀತು. ನೋಡಿ ಈ ರೀತಿ ಎಲ್ಲನೂ, ಅಂದರೆ ಈರುಳ್ಳಿ ಇದೆಲ್ಲ ಕೆಳಗಡೆ ಇರೋದ್ರಿಂದ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಷ್ಟೇ, ಇನ್ನೇನಿಲ್ಲ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ.
ಇಷ್ಟೇ ನೋಡಿ, ಪೂರ್ತಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಇಲ್ಲಾಂದರೆ ಕಾಯಿ ಕೆಳಗಡೆ ಉಳ್ಕೊಳ್ತದೆ. ಇದೆಲ್ಲ ಏನು ಮಿಶ್ರಣ ಇದೆ ಇದು ಮೇಲೆ ಉಳ್ಕೊಳ್ತದೆ ನೋಡಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.